ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ವಿದ್ಯಾಧಾರಿ ವ್ಲಾಗ್ಸ್. ನಾನು ನಿಮ್ಮ ವಿದ್ಯಾ. ಸೊ ಫ್ರೆಂಡ್ಸ್, ಎಲ್ಲ ಹೇಗಿದ್ದೀರಾ? ಎಲ್ಲ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ನಾನು ಅಷ್ಟೇ ತುಂಬಾ ಚೆನ್ನಾಗಿದ್ದೀನಿ. ಇವತ್ತು ಮಂಡೇ ಬೆಳಗ್ಗೆ. ಸೊ ಟಿಫನ್ಗಂತೂ ಇಲ್ಲಿ ಉಪ್ಪಿಟ್ಟನ್ನ ರೆಡಿ ಮಾಡ್ತಾಯಿದ್ದೀನಿ. ನಾನು ರವೆ ಎಲ್ಲ ಹುರ್ಕೊತ ಕಡಲೆಬೀಜ ಎಲ್ಲ ಹುರಿದಿಟ್ಟಿದ್ದೀನಿ, ಕಡಲೆಬೀಜ ಪುಡಿ ಹೊಡಿಯೋಣ ಅಂತ. ಸೊ ಇವತ್ತು ಅರ್ಲಿ ಮಾರ್ನಿಂಗೆ 5:30ಗೆ ವ್ಲಾಗ್ನ ಸ್ಟಾರ್ಟ್ ಮಾಡೋಣ ಅಂದ್ಕೊಂಡೆ, ಬಟ್ ಆಗಲಿಲ್ಲ. ನಾನು 5:15ಗಂತೂ ಇವತ್ತು ಎದ್ದು ಕಸ ಎಲ್ಲ ಗುಡಿಸಿ ಮನೆಗಳೆಲ್ಲ ಒರೆಸ್ಬಿಟ್ಟು ಕೆಳಗಡೆ ರಂಗೋಲಿ ಎಲ್ಲನೂ ಹಾಕಿಬಿಟ್ಟು ಬಂದೆ. ಇನ್ನು ನಮ್ಮ ಹಸ್ಬೆಂಡ್ ಅಂತೂ ಎದ್ದು ಸ್ನಾನ ಮಾಡಿಕೊಂಡು ದೇವ್ರಿಗೆ ಪೂಜೆ ಮಾಡ್ತಿದ್ದಾರೆ. ಚಿನ್ನು ಅಂತೂ ಸ್ವಲ್ಪ ಓದ್ಕೊಂಡ್ಲಿ ಅಂದ್ಬಿಟ್ಟು ನಾನೇ 6 o'clock ಅಂತೂ ಎಬ್ಬರಿಸಿದ್ದೆ. ಸೊ ಅವನು ಎದ್ದೇಳಷ್ಟರಲ್ಲಿ ಈ ಟೈಮ್ ಆಯಿತು, ಎದ್ದು ಓದ್ಕೊತಾ ಇದ್ದ. ಇನ್ನು ಇವರಂತೂ ಪೂಜೆನ ಮಾಡ್ತಾಯಿದ್ರು. ನಾನು ಒಂದು ಕಡೆ ಟಿಫನ್ಗೆ ರೆಡಿ ಮಾಡ್ಕೋತಾ ಇದ್ದೆ, ಉಪ್ಪಿಟ್ಟು ಮಾಡೋಣ ಇವತ್ತು ಅಂದ್ಬಿಟ್ಟು. ಯಾಕಪ್ಪ ಇಷ್ಟು ಬೇಗ ಟಿಫನ್ಗೆ ಅಂತಂದರೆ, ಮಾವ ಸ್ವಲ್ಪ 7:30 7 o'clock ಮೇಲೆ ಹೋಗ್ತೀನಿ ಅಂದರು. ಅದಕ್ಕೆ ಸ್ವಲ್ಪ ಬೇಗ ಸಾರಿ ಫ್ರೆಂಡ್ಸ್, ಸ್ವಲ್ಪ ಬೇಗ ಉಪ್ಪಿಟ್ಟು ಮಾಡಿಬಿಟ್ಟು ಕಡಲೆಬೀಜ ಪುಡಿನ ಹೊಡೆದೆ. ಇವತ್ತು ಈ ಪುಡಿಗೆ ಕಡಲೆಬೀಜ ಮಾತ್ರ ಅಲ್ಲ, ಒಂದು ಸ್ವಲ್ಪ ಒಣಕೊಬ್ಬರಿ ಕೂಡ ಹಾಕಿದ್ದೀನಿ. ಟೇಸ್ಟೂ ಚೆನ್ನಾಗಿರುತ್ತೆ. ಬಟ್ ಇದಕ್ಕಿನ್ನ ಒಂದೆರಡು ಬೆಳ್ಳುಳ್ಳಿ ಎಲ್ಲನೂ ಇನ್ನು ಸ್ವಲ್ಪ ಹಾಕಬೇಕಾಗಿತ್ತು. ನಾನು ಒಂದು ಸ್ವಲ್ಪ ಖಾರ ಬೆಳ್ಳುಳ್ಳಿ ಸ್ವಲ್ಪ ಕಮ್ಮಿ ಆಗಿಬಿಟ್ಟಿದೆ ಅರ್ಜೆಂಟಲ್ಲಿ. ಆ್ಯಂಡ್ ಅಷ್ಟರಲ್ಲಿ ಸನ್ನಿ ಎದ್ದು ಹಾಲು ಕುಡಿದ್ಬಿಟ್ಟು ಇನ್ನು ಅಣ್ಣ ತಮ್ಮ ಇಬ್ಬರು ಸ್ವಲ್ಪ ಒದ್ದಾಡ್ತಾ ಇದ್ದಾರೆ ಹಾಸಿಗೆ ಮೇಲೆ. ಅಷ್ಟರಲ್ಲಿ ಟೈಮ್ ಅಂತೂ 7:45 ಆಗಿಬಿಟ್ಟಿದೆ. ನಾನು ಸ್ನಾನ ಮಾಡ್ಕೊಂಡು ಬಂದುಬಿಟ್ರೆ ಒಂದು ಕೆಲಸ ಆಗೋಗುತ್ತೆ ಬೆಳಗ್ಗೆನೇ ಅಂದ್ಬಿಟ್ಟು ಸ್ನಾನ ಮಾಡ್ಕೊಂಡು ಬಂದು ಇನ್ನು ದೇವ್ರ ಹತ್ರ ನಮಸ್ಕಾರ ಅಂತೂ ಹಾಕ್ಕೊತಾ ಇದ್ದೀನಿ. ಆಲ್ರೆಡಿ ನಮ್ಮ ಯಜಮಾನ್ರು ದೀಪ ಹಚ್ಚಿದ್ರಲ್ವ, ನಾನು ಸುಮ್ಮನೆ ನಮಸ್ಕಾರ ಹಾಕ್ಕೊತಾ ಇದ್ದೀನಿ. ಇವತ್ತು ಸೋಮವಾರ ಬೇರೆ ಅಂದ್ಬಿಟ್ಟು ಇನ್ನು ಚಿನ್ನುಗೆ ಸ್ನಾನ ಮಾಡಿಸಿ ರೆಡಿ ಮಾಡಿಸ್ಬೇಕು. ಅವನಿಗೆ ಇನ್ನೊಂದು ಕಡೆ ನೀರು ಬಿಡೋಕ್ಕೆ ಹೇಳಿದ್ದೆ. ಅಷ್ಟರಲ್ಲಿ ಅತ್ತೆ ಇದ್ದರು. ಸೊ ಅವ್ರಿಗೆ ಕಾಫಿ ಮಾಡಿಕೊಡೋಣ ಅಂದ್ಬಿಟ್ಟು, ಅಂದರೆ ನಮ್ಮ ಮನೇಲಿ ನಾನು ನಮ್ಮ ಯಜಮಾನ್ರು ಮಾವ ಟೀ ಕುಡಿತೀವಿ, ಅತ್ತೆ ಕಾಫಿ ಕುಡಿತಾರೆ. ಮಕ್ಕಳಿನ್ನ ಹಾರ್ಲಿಕ್ಸು. ಬಟ್ ಅವ್ರಿಗೆ ದಿನ ಕೊಡೋದಿಲ್ಲ ಹಾರ್ಲಿಕ್ಸ್. ನಾನು ದಿನ ಬಿಟ್ಟು ದಿನ ಕೊಡ್ತೀನಿ. ಯಾಕಂದರೆ ಹಾರ್ಲಿಕ್ಸು ಸ್ವಲ್ಪ ಹೀಟ್ ಅಲ್ವಾ, ಮಕ್ಳಿಗೆ ಬೇಗ ಎಫೆಕ್ಟ್ ಆಗುತ್ತೆ. ನಮ್ಮ ಚಿನ್ನಗಂತೂ ಬೇಗ ಎಫೆಕ್ಟ್ ಆಗುತ್ತೆ. ಅದಕ್ಕೋಸ್ಕರ ಅವ್ರಿಗೆ ದಿನ ಬಿಟ್ಟು ದಿನ ಕೊಡ್ತೀನಿ ಹಾರ್ಲಿಕ್ಸ್ನ. ಇನ್ನು ಅತ್ತೆಗೆ ಕಾಫಿ. ಈಗ ಅಷ್ಟರಲ್ಲಿ ಕಾಫಿ ಅದು ಹಾಲೆಲ್ಲ ಕುದಿಯೋ ಅಷ್ಟರಲ್ಲಿ ಸ್ವಲ್ಪ ಅನ್ನನೂ ಸಾರು ಮಾಡಿಬಿಡೋಣ ಅಂದರೆ ಪಪ್ಪು ಮಾಡಿಬಿಡೋಣ ಅಂದ್ಬಿಟ್ಟು ರೆಡಿ ಮಾಡ್ತಾಯಿದ್ದೆ. ಅಕ್ಕಿನೆಲ್ಲ ಹಾಕ್ಕೊಂಡು ಕುಕ್ಕರ್ಗೆ. ಇನ್ನು ಕಾಫಿ ಅಂತೂ ರೆಡಿ ಆಗಿದೆ. ಅತ್ತೆ ಕೊಟ್ಬಿಟ್ಟು ಚಿನ್ನುಗೆ ಸ್ನಾನ ಮಾಡಿಸ್ಕೊಂಬಂದುಬಿಟ್ರೆ ಅವನು ರೆಡಿ ಮಾಡ್ತಾರೆ ಅವನಿಗೆ. ಇನ್ನು ಆಮೇಲೆ ನಾನೇನು ಮಾಡೋಣ ಅನ್ನೋಷ್ಟರಲ್ಲಿ ಇನ್ನು ಟೈಮ್ ಅಂತೂ ನೋಡಿದೆ, ಟೈಮ್ ಆಗ್ತಾಯಿತ್ತು. ಅದಕ್ಕೆ ಅವನ ಕಡೆ ಅನ್ನಕ್ಕೆ ಇಟ್ಬಿಟ್ಟಿದ್ದೆ, ಅದು ಆಗ್ತಾಯಿತ್ತು. ಇನ್ನು ಬೇಳೆ ಸಾರಿಗೆ ಇಡೋಣ ಅಂದ್ಬಿಟ್ಟು ಈರುಳ್ಳಿ ಅಂತೂ ಕಟ್ ಮಾಡ್ಕೊತಾ ಇದ್ದೀನಿ. ಈರುಳ್ಳಿ ಟೊಮೊಟೊ ಎಲ್ಲನೂ. ಇದೇನಪ್ಪ ಅಂತಂದರೆ, ಈರುಳ್ಳಿ ಮೇಲೆ ನೋಡೋಕ್ಕೆ ತುಂಬ ಚೆನ್ನಾಗಿರುತ್ತೆ, ಬಟ್ ಒಳಗಡೆ ಒಂದು 3-4 ಲೇಯರ್ಸ್ ಆದಮೇಲೆ ಸ್ವಲ್ಪ ಕುಳ್ತೋದಂಗೆ ಆ ಥರ ಆಗಿಬಿಟ್ಟಿರುತ್ತೆ. ಅದಕ್ಕೆ ನೋಡಿಕೊಂಡು ಹಾಕಬೇಕು. ಅದಕ್ಕೆ ನಾನು ಸ್ವಲ್ಪ ಎಲ್ಲ ಒಂದು 4 ಪೀಸ್ಗೆ, ಅಂದರೆ ಎಲ್ಲ ಕುಕ್ಕರಲ್ಲೇ ಹಾಕ್ಬಿಡ್ತೀವಲ್ವ, ಸೊ ಅದೇ ಬೇಯುತ್ತೆ ಅಂದ್ಬಿಟ್ಟು ಒಂದೊಂದು ಈರುಳ್ಳಿನ 4 ಪೀಸ್ ಹಾಕಿ ಮಾಡ್ತಾಯಿದ್ದೀನಿ. ಅಂದರೆ ಇವತ್ತು ನಾನು ಯಾವುದೇ ಸೊಪ್ಪಾಗಲಿ ಮೆಣಸಿನ್ಕಾಯಿ ಆಗಲಿ ಇಟ್ಟು ಮಾಡ್ತಾಯಿಲ್ಲ, ಖಾರದ ಪಪ್ಪು ಮಾಡ್ತಾ ಇರೋದು. ಸೊ ನಾನಿಲ್ಲಿ ರೆಸಿಪಿ ಅಂತೂ ಏನೂ ಶೇರ್ ಮಾಡ್ತಾ ಇಲ್ಲ, ನಾರ್ಮಲ್ಲಾಗಿ ಇದಕ್ಕೆ ಮುಂಚೆ ತುಂಬ ಸರಿ ಶೇರ್ ಮಾಡಿದ್ದೀನಿ. ಅದಕ್ಕೋಸ್ಕರ ಎಲ್ಲ ಆಮೇಲೆ ಶಾಪ್ಗಂತೂ ಹೋಗ್ಬೇಕಾಗತ್ತೆ. ನಾನು 1 ಮಂತ್ ಆಯಿತು, 1.5 ಮಂತ್ ಆಯಿತು ನಿಯರ್ಲಿ ನಾನು ಶಾಪ್ಗೆ ಹೋಗಿ. ಯಾಕಂದರೆ ಸಮ್ಮರ್ ಹಾಲಿಡೇಸ್ ಬಂದು ಹೊಸದ್ರಲ್ಲಿ ಚಿನ್ನುಗೆ ಕೈ ಫ್ರ್ಯಾಕ್ಚರ್ ಆಗಿತ್ತಲ್ವ, ಸೊ ಆಗ್ಲಿಂದ ನಾನು ಹೋಗಿರಲಿಲ್ಲ. ಇನ್ನು ಇವತ್ತಿನಿಂದ ಮತ್ತೆ ನನ್ನ ರೊಟೀನ್ ಸ್ಟಾರ್ಟ್ ಆಗುತ್ತೆ. ಅದಕ್ಕೆ ಬೆಳಗ್ಗೆನೇ ಅನ್ನ ಕೂಡ ಮಾಡಿಟ್ಬಿಡ್ತಾಯಿದ್ದೀನಿ. ಯಾಕಂದರೆ ಅತ್ತೆಗಾಗಿರ್ಬೋದು ಇಲ್ಲ ಸನ್ನಿಗಾಗಿರ್ಬೋದು ನಾನು ಬಾಕ್ಸ್ ತೊಗೊಂಡು ಹೋಗ್ಬೇಕಲ್ವ ಮಧ್ಯಾಹ್ನಕ್ಕೂ. ಅದಕ್ಕೋಸ್ಕರ ಈ ಸರಿ ಏನಪ್ಪ ಅಂತಂದರೆ, ಸಾರಿಗೆ ಈ ಖಾರ ಇದೆಲ್ಲ ಕೂಡ ಹಾಕಿದ್ದಾದಮೇಲೆ ಒಂದು ಸ್ವಲ್ಪ ಬೇಗ ಬೇಯುತ್ತೆ ಚೆನ್ನಾಗಿ ಅಂತ ಎಣ್ಣೆ ಕೂಡ ಹಾಕ್ತಾಯಿದ್ದೀನಿ. ಅದರಲ್ಲಿ ಹಾಕಿದೆ ಅಂತ ಅದು ತುಂಬ ಹಾಕಿದೆ ಅಂತ ಮಾತ್ರ ಅಂದ್ಕೋಬೇಡಿ ಫ್ರೆಂಡ್ಸ್. ಅದರಲ್ಲಿ ಒಂದು ಅರ್ಧ ಸ್ಪೂನ್ ಅಷ್ಟು ಹಾಕಿದ್ದೀನಿ. ಇನ್ನು ಲಾಸ್ಟಲ್ಲಿ ಒಂದು ಸ್ವಲ್ಪ ಕರಿಬೇವಿನ ಸೊಪ್ಪು. ಆಲ್ರೆಡಿ ನಾನು ಕೊತ್ತಂಬರಿ ಮತ್ತು ಬೆಳ್ಳುಳ್ಳಿನ ಒಂದು ಸ್ವಲ್ಪ ಸ್ಮ್ಯಾಶ್ ಮಾಡಿಕೊಂಡು ಎಲ್ಲನೂ ಹಾಕಿದ್ದೀನಿ.
ಇವಾಗ ಲಾಸ್ಟಲ್ಲಿ ಸ್ವಲ್ಪ ಕೊತ್ತಂಬರಿನ ಕರ್ಬೇವಿನ ಸೊಪ್ಪನ್ನ ಹಾಕ್ಬಿಟ್ಟು ವಿಸಿಲಂತೂ ಇಡ್ತಾಯಿದ್ದೀನಿ. ಇದೆಲ್ಲ ಮುಗಿಯೋಷ್ಟರಲ್ಲಿ ನಮ್ಮ ಚಿನ್ನು ಕೂಡ ತಿಂದ್ಬಿಟ್ಟು ವ್ಯಾನ್ ಯಾವಾಗ ಬರುತ್ತಾ ಅಂತ ಕಾಯ್ತಾ ಇದ್ದ, ಕಾರ್ಟೂನ್ಸ್ನ ನೋಡಿಕೊಂಡು ವಿಂಡೋ ಹತ್ರನೇ. ಇವನಿಗೇನಪ್ಪ ಅಂತಂದರೆ ಇವನು ಬೇಗ ರೆಡಿ ಆದಾಗ ವ್ಯಾನ್ ಲೇಟಾಗಿ ಬರುತ್ತೆ, ವ್ಯಾನ್ ಲೇಟ್ ಆದಾಗ ಇವನು ಕನ್ಫ್ಯೂಸ್ ಆಗಿಬಿಡ್ತಿದೆ. ವ್ಯಾನ್ ಬೇಗ ಬಂದಾಗ ಇವನು ಲೇಟ್ ಮಾಡ್ತಾನೆ, ಇವನದು ಬೇಗ ಆದಾಗ ವ್ಯಾನ್ ಸ್ವಲ್ಪ ಲೇಟ್ ಆಗುತ್ತೆ. ಅದಕ್ಕೆ ಅವನು ನೋಡ್ತಾ ಇದ್ದ. ಇನ್ನು ನಾನಂತೂ ಅಷ್ಟರಲ್ಲಿ ಸ್ವಲ್ಪ ಒಗ್ಗರಣೆಗೆ ಬೆಳ್ಳುಳ್ಳಿ ಇದೆಲ್ಲ ಸುಲಿತಾ ಇದ್ದೆ. ಇನ್ನು ವಿಸಿಲಂತೂ ಬರ್ತಾ ಇತ್ತು. ಅನ್ನ ಆಲ್ರೆಡಿ ಆಗೋಗಿದೆ ವಿಸಿಲ್ ಬಂದು, ಅದೇನು ಒಂದು ವಿಸಿಲ್ ಕೊಡಿಸಿದ್ರು ಸಾಕು, ಇಲ್ಲ 2. ಇಲ್ಲಿ ಒಗ್ಗರಣೆಗೆ ನಾನಿಲ್ಲಿ ಬೆಳ್ಳುಳ್ಳಿ, ಸ್ವಲ್ಪ ಕರಿಬೇವಿನ ಸೊಪ್ಪು, ಆಮೇಲೆ ಒಣಗಿದ ಮೆಣಸಿನ್ಕಾಯಿ ಕೂಡ ಸ್ವಲ್ಪ ಮುರಿದು ಇಟ್ಕೊಂಡಿದ್ದೀನಿ ಚಿಕ್ಕ ಚಿಕ್ಕ ಪೀಸಸ್ ಆಗಿ. ಇನ್ನು ಪಾತ್ರೆ ಅಂತೂ ಶಿಂಕ್ ತುಂಬೋಗಿತ್ತು. ಸರಿ, ಇನ್ನೂ ವ್ಯಾನ್ ಕೂಡ ಬಂದಿರಲಿಲ್ಲ. ಸನಿ ಅಂತೂ ಅತ್ತೆ ಹತ್ರ ಆಟ ಆಡ್ತಾ ಇದ್ದ. ಅದಕ್ಕಿಂತ ಒಳ್ಳೆ ಟೈಮ್ ಬೇಕಾ, ಬೇಗ ಬೇಗ ಕೆಲಸ ಮುಗಿಸ್ಕೊಂಡ್ಬಿಡೋಣ ಅಂದ್ಬಿಟ್ಟು ಪಾತ್ರೆ ಎಲ್ಲನೂ ತೊಳೆದಿಕ್ಕೊಂಡ್ಬಿಡ್ತಾ ಇದ್ದೀನಿ. ನಾನು ಹಿಂಗೆಲ್ಲ ಅಂದ್ಕೊಳ್ಳೋ ಅಷ್ಟರಲ್ಲಿ ಅವನು ಬಂದು ಫ್ರಿಜ್ನ ತೆಗೆದುಬಿಟ್ಟು ನನಗೆ ಐಸ್ ಕ್ಯೂಬ್ಸ್ ಬೇಕು ಅಂತ. ಅದು ಹೆಂಗೆ ನೆನಪಾಯ್ತೋ ಏನೋ ಗೊತ್ತಿಲ್ಲ, ಇವಾಗಂತೂ ಐಸ್ ಕ್ಯೂಬ್ಸ್ ಬೇಕು ಅಂತ ಹಠ ಮಾಡ್ತಾ ಇದ್ದ. ಬೇಡ ಅಂತ ಎಷ್ಟು ಹೇಳಿದ್ರು ಕೇಳ್ತಿರ್ಲಿಲ್ಲ. ಯಾವುದೋ ಒಂದು ಚಿಕ್ಕ ಪೀಸ್ ಇತ್ತು, ಅದನ್ನೇ ತಗೊಂಡು ಹೋದ ಅವನು. ಇನ್ನು ನಾನಂತೂ ಕಂಪ್ಲೀಟಾಗಿ ಪಾತ್ರೆ ಎಲ್ಲನೂ ತೊಳೆದು ಇಟ್ಕೊಂಡ್ಬಿಡ್ತಾಯಿದ್ದೆ. ಯಾಕಂದರೆ ನಾನು ಯಾವುದೇ ಕೆಲಸ ಆಗಲಿ ನಾನು ಪೆಂಡಿಂಗ್ ಅಂತೂ ಇಡೋದಿಲ್ಲ, ಅದಕ್ಕೋಸ್ಕರ ಎಲ್ಲನೂ ಮಾಡ್ತಾಯಿದ್ದೆ. ಅಷ್ಟರಲ್ಲಿ ವ್ಯಾನ್ ಸೌಂಡ್ ಅಂತೂ ಕೇಳಿಸ್ತು. ಇನ್ನು ನಾನು ಚಿನ್ನು ಬ್ಯಾಗ್ ಎತ್ಕೊಂಡು ಹೊರಟ್ವಿ. ಯಾಕಂದರೆ ಈ ಕಡೆ ಬರೋದು ಸ್ವಲ್ಪ ಕಮ್ಮಿ ಜನ ಮಕ್ಕಳು, ಹಾಗಾಗಿ ಟೈಮ್ ಬೇರೆ ಲೇಟಾಗಿಬಿಟ್ಟಿತ್ತು ಇವತ್ತು ವ್ಯಾನ್ ಬರೋದು. ಅದಕ್ಕೆ ಬೇಗ ಬೇಗ ಹೋಗ್ತಾಯಿದ್ವಿ. ಇನ್ನು ಚಿನ್ನೂನ ಕಲಿಸ್ಬಿಟ್ಟು ಬಂದು ಇನ್ನು ತಲೆ ಒಂದು ಸ್ವಲ್ಪ ಬಟ್ಟೆನೇ ಬಿಚ್ಚಿರಲಿಲ್ಲ, ಟವಲ್ಲು ಮಾರ್ನಿಂಗಿಂದ ಹಂಗೆ ಇದ್ದೆ. ಒಂದು ಸ್ವಲ್ಪ ಬಿಚ್ಚಿ ಒರೆಸ್ಕೊಂಡು ಟವಲ್ನ ಕ್ಲಿಪ್ಪಂತೂ ಇಟ್ಕೊಂಡೆ, ಸುಮ್ಮನೆ ಹಂಗೆ ತಲೆ ಬಾಚಿರಲಿಲ್ಲ. ಇನ್ನು ಆಮೇಲೆ ಅತ್ತೆ ಜಶಿಗೆ ಸ್ನಾನ ಮಾಡಿಸ್ಕೊಟ್ರು. ನಾನು ಅವನಿಗೆ ಡ್ರೆಸ್ ಎಲ್ಲ ಹಾಕಿಬಿಟ್ಟು ತಲೆನ ಬಾಚ್ತಾಯಿದ್ದೀನಿ. ಇರೋ 2 ಕೂದಲನ್ನ ಎಷ್ಟು ಬಾಚಿದ್ರೂ ಅವು ಕೂತ್ಕೊಳ್ಳೋದು ಇಲ್ಲ ಒಂದೊಂದು ದಿನ ಅಂತೂ. ಇನ್ನು ನೋಡಿ ಅವ್ನಿಗೆ ರೆಡಿ ಮಾಡಿದ್ಮೇಲೆ ಕನ್ನಡಿಲಿ ತೋರಿಸ್ಕೊತ ಡ್ರೆಸ್ ಎಲ್ಲ ತುಂಬ ಚೆನ್ನಾಗಿದೆ ಹಂಗೆ ಅಂತ ಹೇಳಬೇಕು. ಅವನ ಕತೆ ಆದಮೇಲೆ ಇಲ್ಲಿ ನೀವು ನೋಡ್ತಿದ್ದೀರಲ್ಲ ನೇರಳೆ ಹಣ್ಣು, ನಿನ್ನೆ ನಮ್ಮ ಯಜಮಾನ್ರಿಗೆ ಒಂದು ಡ್ಯೂಟಿ ಬಂದಿತ್ತು ಕಾರ್ದು. ಸೊ ಅಲ್ಲಿ ಹೋಗಿದ್ದ ಹತ್ರ ಒಂದು ಮರ ಇತ್ತಂತೆ, ಒಂದಷ್ಟು ನೇರಳೆ ಹಣ್ಣು ಕಿತ್ಕೊಂಬಂದಿದ್ದಾರೆ. ಅದನ್ನು ನಾನು ಒಂದು ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ನೀರಲ್ಲಿ ಹಾಕಿಟ್ಟಿದ್ದೆ ಸ್ವಲ್ಪ ಹೊತ್ತು. ಇದರಲ್ಲಿ ಹಣ್ಣುಗಳು ಕಿತ್ಕೊಂಬರ್ದಿರ ಇವರು ಬರೀ ಕಾಯಿಗಳ ಥರ ಇತ್ತು. ಇರಲಿ ಅದೂ ಅಂದ್ಬಿಟ್ಟು ಎಲ್ಲ ಆಲ್ಮೋಸ್ಟ್ 3/4 ಭಾಗ ಕಾಯಿಗಳೇ ಇದೆ, ಅದೇ ಸ್ವಲ್ಪ ಹುಳಿ ಆಗುತ್ತೆ. ಬಟ್ ಆಗೊಂದು ಹೆಂಗೂ ತಂದಿದ್ದಾರಲ್ವ ಅಂದ್ಬಿಟ್ಟು ಒಂದೊಂದು ಬಾಯಲ್ಲಿ ಇಟ್ಕೋತಾ ಇದ್ದೀನಿ, ತಿಂತಾ ಇದ್ದೀನಿ ಸ್ವಲ್ಪ ಮೆತ್ತಗೆ. ಯಾಕಂದರೆ ಹಲ್ಲುನೋವು ಇನ್ನೂ ಕಮ್ಮಿ ಆಗಲಿಲ್ಲ ಕಂಪ್ಲೀಟಾಗಿ, ಇನ್ನು ಚಿಗುರು ಊತ ಅನ್ನೋದು ಹಂಗೆ ಇದೆ ಹಲ್ಲಲ್ಲಿ ಬಾಯಲ್ಲಿ. ಸೊ ಅದನ್ನೆಲ್ಲ ಸ್ವಲ್ಪ ನಿಭಾಯಿಸ್ಕೊಬೇಕಲ್ವ, ಇನ್ನು ಅದಕ್ಕೆ ಜಾಸ್ತಿ ಏನು ತಿನ್ನೋಕೆ ಹೋಗ್ತಾ ಇಲ್ಲ. ಮೇಲೇ ಅನ್ನ ಸಿಕ್ಕಾಕೊಂಡ್ರೂ ಕೂಡ ಸಿಕ್ಕಾಪಟ್ಟೆ ನೋವು ಬರ್ತಾ ಇದೆ. ಟ್ಯಾಬ್ಲೆಟ್ಸ್ ಕೂಡ ಒಂದೊಂದು ತಿನ್ನು ಯೂಸ್ ಮಾಡ್ತಾನೇ ಇದ್ದೀನಿ. ಇನ್ನು ಎಲ್ಲ ಕೆಲಸ ಮುಗೀತು, ಅದಕ್ಕೆ ಸುಮ್ಮನೆ ಕಂಪ್ಲೀಟಾಗಿ ಬಾಚ್ಕೊಂಡಿರ ಲೈಟಾಗಿ ಚಿಕ್ಕ ಬಿಡಿಸ್ಕೊಂಡು, ಯಾಕಂದರೆ ಇನ್ನು ತುಂಬ ತಣ್ಣಗಿದೆ ಕೂದಲು, ಹಾಗಾಗಿ ಸುಮ್ಮನೆ ಲೈಟಾಗಿ ಹಂಗೆ ಚಿಕ್ಕ ಬಿಡಿಸ್ಕೊಂಡು ಮೇಲೆ ಬಾಚಿಕೊಂಡು ಹೋಗೋಣ ಅಂತ ರೆಡಿ ಆಗ್ತಾಯಿದ್ದೀನಿ. ಇನ್ನೇನು ಎಲ್ಲ ಕೆಲಸ ಮುಗೀತು. ಇದು ಬಂದು ಒಂದು ಸ್ವಲ್ಪ ಮಲ್ಲಿಗೆ ಹೂವು ಇತ್ತು, ಅಂದರೆ ಮೊನ್ನೆ ಇಟ್ಕೊಂಡಿದ್ದು, ಅದು ಒಂದು ಸ್ವಲ್ಪ ಅರ್ಧ ಇಟ್ಕೊಂಡು ಇನ್ನು ಅರ್ಧ ಹಂಗೆ ಬಿಟ್ಟಿದ್ದೆ, ಫ್ರಿಜ್ಜಲ್ಲಿ ಇಟ್ಟಿದ್ದೆ, ಅದೇ ಫ್ರೆಶ್ ಆಗಿತ್ತು, ಅದನ್ನೇ ಹಂಗೆ ಇಟ್ಕೋತಾ ಇದ್ದೀನಿ ಇವತ್ತೂ. ಇನ್ನು ನಾನು ಚಿನ್ನು ಅಂತೂ ಅಂಗಡಿಗೆ ಹೊರಟಿದ್ದೀವಿ, ಸನ್ನಿ ಅಂಗಡಿಗಂತೂ ಹೊರಟಿದ್ದೀವಿ. ಈ ಅಪ್ಪ ದೊಡ್ಡ ಮನುಷ್ಯ ನನಗಿಂತ ಫಸ್ಟೇ ಹೋಗಬೇಕು, ನಾನು ಅವನಿಗಿಂತ ಹಿಂದೆನೇ ಇರಬೇಕು ನಾನು ಅಂತ ಹಠ ಜಾಸ್ತಿ. ಆಮೇಲೆ ಇಲ್ಲಿ ಬಂದು ನೋಡಿದ್ರೆ ಶಾಪ್ ಹತ್ರ ಎಲ್ಲ ಓಪನ್ ಮಾಡಿಬಿಟ್ಟು ಶಟ್ರೆಲ್ಲ ನಾನು ಕ್ಲೀನ್ ಮಾಡೋಣ ಅಂತ ಹೋಗ್ತಾ ಇದ್ದೆ. ಇಲ್ಲಿ ಇವತ್ತು ಸೋಮವಾರ ಅಲ್ವಾ, ಸೋಮವಾರ ಹಾಲ್ ಡೈರಿ ಹತ್ರ ಅಲ್ವಾ ಇರೋದು ನಮ್ಮ ಶಾಪು. ಸೊ ಹಾಲ್ ಡೈರಿ ಹತ್ರ ಈ ಹಸುಗಳನ್ನ ಕರ್ಕೊಂಬರ್ತಾರೆ ಊರಲ್ಲಿರೋರು ಒಂದಷ್ಟು. ಸೊ ಡಾಕ್ಟ್ರು ಬಂದು ಚೆಕ್ ಮಾಡಿ ಅದಕ್ಕೇನಾದರೂ ಪ್ರಾಬ್ಲಮ್ ಇದ್ದರೆ ಟ್ರೀಟ್ಮೆಂಟ್ ಕೊಟ್ಟು ಹೋಗ್ತಾರೆ ಇಲ್ಲ ಕೆಳಗಡೆ. ಅದನ್ನು ನೋಡ್ಕೊಂಡಿದ್ದ ಜಶಿ. ಇನ್ನು ನಾನು ಅಷ್ಟರಲ್ಲಿ ಕಸಗಳೆಲ್ಲ ಆ ಕಡೆ ರೂಮೆಲ್ಲ ಗುಡಿಸ್ಬಿಟ್ಟು ಬಂದಿದ್ದೀನಿ. ಈಗ ಈ ಕಡೆ ರೂಮ್ನ ಗುಡಿಸ್ತಾ ಇದ್ದೀನಿ. ಇದೊಂದು ತಲೆನೋವು ಫ್ರೆಂಡ್ಸ್. ಈಗ ಏನಪ್ಪ ಅಂತಂದರೆ ಕ್ಲೈಮೇಟು
ಬಿಸಿಲಂತೂ ಕಂಪ್ಲೀಟಾಗಿ ಬರಲಿಲ್ಲ ಇವತ್ತು, ಸ್ವಲ್ಪ ತಣ್ಣಗೆ ಇದೆ. ಹಾಗಾಗಿ ನಾನು ಎಷ್ಟು ಕಸ ಈ ಕಡೆ ಗುಡಿಸ್ತಾಯಿದ್ರು ಅದು ಗಾಳಿಗೆ ಹಿಂದಿಂದಕ್ಕೆ ಬರ್ತಾನೇ ಇದೆ. ಹಾಗಾಗಿ ಎಷ್ಟು ಸರಿ ಗುಡಿಸಿದ್ರೂ ನನಗೆ ಅದು ಗಾಳಿಗೆ ಬರ್ತಾ ಇದ್ದಿದ್ದರಿಂದ ಸರಿಯಾಗಿ ಕ್ಲೀನ್ ಮಾಡೋಕ್ಕೆ ಆಗಲಿಲ್ಲ ಇವತ್ತು. ನಂದು ಗುಡಿಸಿದ್ದೆಲ್ಲ ಆದಮೇಲೆ ಮಾಪೆಲ್ಲ ಹಾಕಿದ್ದಾದಮೇಲೆ ಇನ್ನು ಸನಿ ನೋಡಿ ಒಂದು ಹೊಸ ಆಟ ಕಂಡಿಡ್ದಿದ್ದಾನಂತೆ. ನನಗೆ ಕೆಲಸ ಮಾಡ್ಕೊಳಕ್ಕೆ ಬಿಡ್ದಿರ ಫಸ್ಟ್ ಇದು ನೋಡು ಅಂತ ಹಠ ಮಾಡ್ತಿದ್ದ. ಅದಕ್ಕೆ ನೋಡ್ತಾ ನಿಮಗೂ ತೋರ್ಸೋಣ ಅಂತ ಹಂಗೆ ವಿಡಿಯೋನ ಕ್ಯಾಪ್ಚರ್ ಮಾಡಿಕೊಂಡೆ. ಏನಪ್ಪ ಅಂತಂದರೆ ಒಂದು ಬಾಟ್ಲ್ ಸಿಕ್ಬಿಟ್ಟಿದೆ. ಆ ಬಾಟಿಲ್ನ ಕೆಳಗಡೆ ಹಾಕ್ಬಿಟ್ಟು ಆ ಥರ ಒತ್ತೋದಂತೆ ನೋಡಿ. ಆ ಥರ ಪ್ರೆಸ್ ಮಾಡಿದ್ರೆ ಅದು ಒಳಗಡೆಗೆ ಹೋಗುತ್ತಲ್ವ, ಮತ್ತು ಅದನ್ನು ಗಾಳಿ ಉಬ್ಬಿಟ್ಟು ಕರೆಕ್ಟಾಗಿ ಮಾಡೋದು. ಇದು ನಮಗೆ ಸಿಲ್ಲಿ ಅನಿಸುತ್ತೆ, ಬಟ್ ಅವನಿಗೆ ಏನೋ ದೊಡ್ಡ ಸಾಧನೆ ಮಾಡಿರೋ ಥರ ಅನಿಸ್ತಾ ಇದೆ. ಅದಕ್ಕೆ ಈ ಥರ ತುಂಬ ಖುಷಿ ಪಡ್ತಾ ಇದ್ದಾನೆ. ಸರಿ ಅವನು ಆಟ ಆಡ್ಕೊಳ್ಳಿ ಅಂತ ನಾನು ಪೂಜೆಗಂತೂ ರೆಡಿ ಮಾಡ್ತಾಯಿದ್ದೀನಿ. ಆ್ಯಕ್ಚುಲಿ ಫಸ್ಟ್ ಅವನಿಗೆ ತಿನ್ನಿಸ್ಬಿಟ್ಟೆ, ಟೈಮ್ ಆಯಿತು ಅಂತ ತಿನ್ನಿಸ್ಬಿಟ್ಟು ಆಮೇಲೆ ಪೂಜೆನ ಮಾಡ್ತಾಯಿದ್ದೀನಿ. ನಾನೊಂದು ಕಡೆ ಹೂವು ಎಲ್ಲ ಇಡ್ತಾಯಿದ್ರೆ ನಾನು ಹೆಂಗೆ ಇಡ್ತೀನೋ ಅವನು ಅದೇ ಥರ ನನಗೆ ಅಂದರೆ ಇಮಿಟೇಟ್ ಮಾಡ್ತಾ ಇರೋದು. ನಾನು ಏನು ಮಾತಾಡಲಿ ಏನು ಮಾಡಲಿ ಕೆಲಸ ಅದೇ ಥರ ಮಾಡ್ತಾ ಇರ್ತಾನೆ ಹಿಂದೆಗಡೆ ನಿಂತ್ಕೊಂಡು. ನನಗಂತೂ ತುಂಬ ಕೋಪ ಬರುತ್ತೆ ಒಂದೊಂದು ಸತಿ. ಆದರೆ ಅವ್ನು ಮತ್ತೆ ನೋಡಿದಾಗ ಅವ್ನು ಮಾಡೋದು ಚೇಷ್ಟೆ ನೋಡಿದ್ರೆ ನಗುನೇ ಬಂದುಬಿಡತ್ತೆ. ಸೊ ಹೊಸ್ದಾಗಿ ನಡೆಯೋದು ಕಲಿತಾ ಇರೋ ಮಕ್ಕಳನ್ನಾಗಲಿ, ಮಾತು ಕಲಿತ್ಕೊತಾ ಇರೋ ಮಕ್ಕಳನ್ನಾಗಲಿ ನೋಡಿದ್ರೆ ತುಂಬಾ ಖುಷಿ ಅನಿಸುತ್ತಲ್ವ ಫ್ರೆಂಡ್ಸ್. ಸೊ ಇದು ಅದೇ ಥರ ನನಗೂ. ಇನ್ನು ಆ ಕಡೆ ಮಿಷಿನ್ಸ್ಗೆಲ್ಲ ಕೂಡ ಹೂವು ಎಲ್ಲ ಇಟ್ಬಿಟ್ಟು ಬಂದು ನಾನು ದೀಪನ ಹಚ್ತಾ ಇದ್ದೀನಿ. ಈಗಾಗಲೇ ಟೈಮ್ ಅಂತೂ 10:30 ಆಗೋಗಿದೆ. ಮಾರ್ನಿಂಗಿಂದ ಟೈಮ್ ಹೆಂಗೆ ಹೋಗ್ತಾ ಇದೆ ಅನ್ನೋದೇ ನನಗಂತೂ ಅರ್ಥ ಆಗ್ತಾಯಿಲ್ಲ. ನೋಡಿ ಬಂದು ಎಷ್ಟು ಇದು ಮಾಡ್ತಾನೆ, ಟೇಬಲ್ ಮೇಲೆ ಹತ್ತಿದ್ದಾನೆ. ನಾನೇ ಚೇರ್ ಮ್ಯಾಗೆ ಹತ್ತಿ ನಿಂತ್ಕೊಂಡು ಪೂಜೆ ಮಾಡ್ತಾಯಿದ್ದೀನಿ. ಇವನು ಇನ್ನೂ ಟೇಬಲ್ ಮೇಲೆ ಬಂದು ನಿಂತ್ಕೊತಾ ಇದ್ದಾನೆ. ಅದೇ ಬಿದ್ದೋಗ್ತೀಯಾ ಅಂತ ಹೇಳ್ತಾಯಿದ್ದೀನಿ. ಅದು ಅವ್ನು ಬೀಳೋದಲ್ಲದೆ ಅಲ್ಲಿ ನಾನು ಬೀಳ್ತೀನಿ. ಮಾರಿದ್ರೆ ದೀಪಗಳೆಲ್ಲನೂ ಕೂಡ ಬಿದ್ದೋಗುತ್ತೆ. ಅದೇ ನನ್ನ ಭಯ. ಅದಕ್ಕೆ ಅವನ್ನ ಸ್ವಲ್ಪ ಕಂಟ್ರೋಲ್ ಮಾಡ್ತಾಯಿದ್ದೀನಿ. ಬಟ್ ಅಲ್ಲೇ ಹಿಂದೆಗಡೆ ಇನ್ನೊಂದು ಟೇಬಲ್ ಇದೆ, ಅದ್ರ ಮ್ಯಾಗೆ ನಿಂತ್ಕೊಂಡು ಮಾಡ್ತಾನೇ ಇದ್ದಾನೆ ಚೇಷ್ಟೆನ. ಸರಿ ಮಾಡಲಿ ಎಷ್ಟೊತ್ತು ಮಾಡ್ತಾನೆ ಅಂತ ನಾನು ನೋಡ್ತಾನೇ ಇದ್ದೀನಿ. ಇನ್ನು ಮನೆಯಲ್ಲೇ ಹೆಂಗೂ ಆಗಿತ್ತು, ಇನ್ನು ಶಾಪಲ್ಲಿ ಕೂಡ ಮಾಡಬೇಕಲ್ವ, ಅದಕ್ಕೋಸ್ಕರ ಇಲ್ಲಿ ದೀಪ ಹಚ್ಬಿಟ್ಟು ಮಾಡ್ತಾಯಿದ್ದೀನಿ ಪೂಜೆನ. ಇನ್ನು ನನ್ನ ಪೂಜೆ ಎಲ್ಲ ಆದಮೇಲೆ ನಮ್ಮ ಸನಿ ಪಾಪ ಓಂ ಶಕ್ತಿ ಪರಾಶಕ್ತಿ ಅಂದ್ಕೊಂಡು ಕಿರ್ಚ್ಕೊಂಡು ನಮಸ್ಕಾರನ ಹಾಕ್ಕೋತಾ ಇದ್ದಾನೆ. ಆಮೇಲೆ ಇಲ್ಲಿ ನೀವು ನೋಡ್ತಿರ್ಬೋದು, ನಾನು ಪೂಜೆ ಮಾಡಿದಾಗೆಲ್ಲನೂ ನಾನಾಗಲಿ ಅತ್ತೆ ಆಗಲಿ ಎಲ್ಲ ಮಿಷಿನ್ಸ್ಗೆಲ್ಲನೂ ಒಂದು ಸ್ವಲ್ಪ ಅರಿಶಿನ ಕುಂಕುಮ ಇಟ್ಬಿಟ್ಟು ಹೂವು ಎಲ್ಲ ಇಟ್ಬಿಟ್ಟು ಪೂಜೆ ಮಾಡ್ತೀವಿ. ನಾನು ಅದನ್ನೆಲ್ಲ ನೋಡ್ತಾ ಇದ್ದರೆ ಇವನು ನೋಡಿ, ಎಳೆ ಮಗು ಪಾಪ ನಡೆಯೋಕ್ಕೆ ಬರೋದಿಲ್ಲ ಮಗುಗೆ, ಆ ಥರ ನಡ್ಕೊಂಡು ಹಿಂದಿಂದೇ ಬರ್ತಾ ಇದ್ದಾನೆ. ಸೊ ಅತ್ತೆ ಅಂತೂ ಮನೇಲಿದ್ದರು, ಇನ್ನೂ ಬಂದಿಲ್ಲ, ನಿಧಾನಕ್ಕೆ ಬರ್ತೀನಿ ಸ್ವಲ್ಪ ಅಂತ ಹೇಳಿದ್ರು. ಸರಿ ಅಷ್ಟರಲ್ಲಿ 2 ಬ್ಲೌಸ್ ಹೊಲ್ದಿಟ್ಟಿದ್ರು ನೆನ್ನೆ, ಅದನ್ನು ಹುಕ್ಸುಗಳೆಲ್ಲ ಹಾಕ್ಬಿಡೋಣ ಅಂತ ನಾನು ತಗೊಂಡು ನೋಡ್ತಾ ಇದ್ದೀನಿ. ಬಟ್ ಇವನು ನೋಡಿದ್ರೆ ದಾರ ಎಲ್ಲ ಎಳೆಯೋದು, ಆ ಕಡೆಯಿಂದ ಬಂದು ಟ್ರಿಮ್ಮರ್ ತಗೊಳ್ಳೋದು ಈ ಥರ ಎಲ್ಲ ಮಾಡ್ತಾಯಿದ್ದ. ಎಷ್ಟು ಹೇಳಿದ್ರೂ ಕೇಳೋದೇ ಇಲ್ಲ. ನೋಡಿ ದಾರ ಕೆಳಗಡೆ ಬಿದ್ದೋಗ್ಬಿಟ್ಟಿತ್ತು. ಸೊ ಅದನ್ನು ಎತ್ಕೊಡ್ತಾ ಇದ್ದಾನೆ. ಆಮೇಲೆ ಇವಾಗ ಏನೋ ಕೇಳ್ತಾ ಇದ್ದ ನನಗೆ, ನಾನು ಗುಡ್ ಬಾಯ ಬ್ಯಾಡ್ ಬಾಯ ಹಂಗೆ ಅಂತೆಲ್ಲನೂ ಕೇಳ್ತಾ ಇದ್ದ. ನೋಡಿ ಸೈಲೆಂಟಾಗಿ ಹೆಂಗೆ ಎತ್ಕೋತಾ ಇದ್ದಾನೆ ನೋಡಿ. ನನಗಿಲ್ಲಿ ಬೇಕು ಅಂತಂದರೆ ಕೇಳಲ್ಲ. ನೋಡಿ ದಾರ ಎಲ್ಲ ಎಳ್ಕೊಂಬಿಟ್ಟ ನಾನು ಸೂಜಿಗೆ ಹತ್ತಿಸ್ತಾ ಇದ್ದರೆ. ಸೊ ಅದೆಲ್ಲ ಮತ್ತೆ ಕೈಗೇನಾದರೂ ಸಿಕ್ಕಾಕ್ಕೊಂಡ್ರೆ ಕಟ್ಟಾದರೆ ಅದು ಕೈಗೆ ಏಟಾಗತ್ತೆ ಅಂತ ನನ್ನ ಭಯ. ಆಮೇಲೆ ದಾರ ಸುಮ್ಮನೆ ತುಂಬ ವೇಸ್ಟ್ ಆಗತ್ತಲ್ವ, ನಾನು ಒಂದೇ ಸತಿ ಹಾಕ್ಕೋತೀನಿ ಉಕ್ಸುಗಳ್ಗೆಲ್ಲನೂ, ಇಷ್ಟು ದಾರ ಅಂತ ಗೊತ್ತಿರುತ್ತಲ್ವ, ಯಾವಾಗೂ ಹಾಕಿ ಎಕ್ಸ್ಪೀರಿಯೆನ್ಸ್ ಇರೋದ್ರಿಂದ ಅದಕ್ಕೆ ಹಂಗೆ ಹಾಕ್ಕೊಂಡಿರ್ತೀನಿ. ಸುಮ್ಮನೆ ಅಷ್ಟು ದಾರ ವೇಸ್ಟ್ ಆಗುತ್ತೆ. ಇನ್ನು ಇವತ್ತು ಫಾಲ್ಸ್ಗಳಂತೂ ಹೊಲ್ದಿಲ್ಲ ಏನೂ. ಅದು ಬಂದು ಅತ್ತೆ ತೋರಿಸ್ಬೇಕು ಅಂತಂದರು, ಅದಕ್ಕೆ ಹೊಲ್ದಿಲ್ಲ. ಇನ್ನು ಸರಿ ಅಂತ ಅವ್ನಿಗೇನೋ ಒಂದು
ಆದರೂ ಈ ಅಪ್ಪನ ಹತ್ರ ಈ ಥರ ತೀಟೆ ಮಾಡೋ ಹುಡುಗ್ರ ಹತ್ರ 2 ಬ್ಲೌಸು ಕೂಡ 4 ಬ್ಲೌಸ್ ಹಾಕಿದಷ್ಟು ಟೈಮ್ ಹಿಡಿದ್ಬಿಡುತ್ತೆ. ಯಾಕಂದರೆ ಅವರು ಏನು ತಗೊತಾರೆ ಏನು ಮಾಡ್ತಾರೆ ಅಂತ ಗಮನಿಸ್ಕೊತಾನೂ ಇರಬೇಕಲ್ವ, ತೀಟೆನ ಕಂಟ್ರೋಲ್ ಮಾಡ್ತಾಲೂ ಇರಬೇಕು. ಆ್ಯಕ್ಚುಲಿ ಚಿನ್ನು ಇದ್ದಿದ್ದರೆ ಅವರಿಬ್ಬರು ಆಟಾಡ್ಕೊಳ್ಳೋರು. ಬಟ್ ಚಿನ್ನುಗೆ ಸ್ಕೂಲ್ ಸ್ಟಾರ್ಟ್ ಆಗಿದ್ದರಿಂದ ಅವ್ನು ಸ್ಕೂಲ್ಗೆ ಹೋದ. ಇನ್ನು ಇವನು ನನ್ನನ್ನೇ ಹಿಡ್ಕೊಂಡಿದ್ದಾನೆ ಆಟಾಡೋದಕ್ಕೆ. ನೋಡಿ ಎಲ್ಲ ಕೇಳ್ತಾ ಇದ್ದಾನೆ, ಇದು ತಗೋತೀನಿ ಅದು ತಗೋತೀನಿ ಹಂಗೆ ಮಾಡ್ತೀನಿ ಅಂತ. ಸೊ ನಾನು ಏನು ಹೇಳಿದ್ರೆ ಅದನ್ನು ಹಂಗೆ ಇಮಿಟೇಟ್ ಮಾಡ್ತಿದ್ದಾನೆ ನೋಡಿ. ನಾನು ಬೇಡ ಹಂಗೆ ಅಂತಂದರೆ ಅವನು ಬೇಡ ಅಂತ ಅನ್ನೋದು, ಎತ್ಕೋಬೇಡ ಅಂತಂದರೆ ಇಲ್ಲ ಎತ್ಕೋತೀನಿ ಅನ್ನೋದು, ಈ ಥರ ಎಲ್ಲ ಆಟಾಡಿಸ್ತಾ ಇದ್ದಾನೆ. ಸೊ ಇದು ಇವತ್ತಿನ ಮಂಡೇ ಮಾರ್ನಿಂಗ್ ರೊಟೀನ್ ಫ್ರೆಂಡ್ಸ್. ಮಾರ್ನಿಂಗ್ ಆಲ್ಮೋಸ್ಟ್ 5:30 5:45 ಸ್ಟಾರ್ಟ್ ಮಾಡಿರೋದು, ಅಲ್ಲಿಂದ 11 o'clockವರೆಗೂ. ಈಗ ಟೈಮ್ ಇನ್ನೊಂದು 11:05 ಆ ಥರ ಆಗ್ತಾಯಿದೆ. ಸೊ ಈ ಟೈಮ್ವರೆಗೂ ಇದು ಇವತ್ತಿನ ನನ್ನ ರೊಟೀನ್. ಸೊ ನಿಮಗೆ ಇಷ್ಟ ಆಗಿದೆ ಅಂತಲೇ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಕಾಮೆಂಟ್ಸ್ ಮಾಡಿ ಫ್ರೆಂಡ್ಸ್. ಇನ್ನೂ ಯಾವ ಥರ ವೀಡಿಯೋಸ್ ಮಾಡ್ಬೋದು, ಕಂಟೆಂಟ್ಸ್ ಮಾಡ್ಬೋದು, ಒಬ್ಬ ಹೌಸ್ ವೈಫ್ ಆಗಿ ಮನೇಲೇ ಇದ್ಕೊಂಡು ಡಿಫ್ರೆಂಟ್ ಕಂಟೆಂಟ್ಸ್ ಏನು ಮಾಡ್ಬೋದು ಅಂತ ದಯವಿಟ್ಟು ಕಾಮೆಂಟ್ಸ್ ಮಾಡಿ ನನಗೆ. ನನ್ನ ವೀಡಿಯೋನ ಫಸ್ಟ್ ಟೈಮ್ ಯಾರಾದರೂ ನೋಡ್ತಾ ಇದ್ದರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸ್ವಲ್ಪ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ ಫ್ರೆಂಡ್ಸ್. ಸಿ ಯು ಇನ್ ದಿ ನೆಕ್ಸ್ಟ್ ವಿಡಿಯೋ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್. ಬಾಯ್ ಬಾಯ್.